ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಎಲ್ಲರೂ ಕೇಳ್ತಿದ್ರೆ ನೀವು ಡಸ್ಕಿ ಸ್ಕಿನ್ ಅವ್ರಿಗೆ ಮೇಕಪ್ ಟ್ಯುಟೋರಿಯಲ್ ತೋರಿಸಿ ಅಂತ. ಸೊ ಇವತ್ತು ನೀವೆಲ್ಲರೂ ಕೇಳ್ದಂತ ಡಸ್ಕಿ ಸ್ಕಿನ್ ಅವ್ರನ್ನ ನಾನು ಕರೆಸ್ತಾ ಇದ್ದೀನಿ. ಇವತ್ತು ಮೇಕಪ್ ಅವ್ರ ಮೇಲೆ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇವತ್ತಿನ ಟಾಪಿಕ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳ್ಬೋದು. ನೀವು ಈ ಒಂದು ಟ್ಯುಟೋರಿಯಲ್ ನ ಕಲ್ತ್ರೆ, ಡಸ್ಕಿ ಸ್ಕಿನ್ ಅವ್ರಿಗೂ ಮಾಡೋದ್ ಕಲ್ತ್ರೆ ನೀವು ಎಲ್ರಿಗೂ ಮಾಡ್ತೀರಾ ಅಂತಾನೆ 100% ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಟ್ಯುಟೋರಿಯಲ್ ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ಅದು ಎಸ್ಪೆಷಲಿ ಕನ್ನಡದಲ್ಲಿ ನಾನು ಫ್ರೀ ಆಗಿ ಕಂಡಕ್ಟ್ ಮಾಡಿರುವಂತ ಕೋರ್ಸ್ಗಳನ್ನ ವಿಡಿಯೋಸ್ ಡೇ 1, ಡೇ 2, ಡೇ 3 ಈ ರೀತಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆ ಒಂದು ವಿಡಿಯೋಸ್ ನ ಹೋಗಿ ನೋಡಿ, ನೀವು ಕೂಡ ಕಲ್ತು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಇನ್ನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅಲ್ಲೇನೆ ಈ ಒಂದು ವಿಡಿಯೋ ಕೂಡ ಒಂದು ಪಾರ್ಟ್ ಆಫ್ ದ ವಿಡಿಯೋ ಆಗುತ್ತೆ. ಇನ್ನ ನೆಕ್ಸ್ಟ್ ನಾನು ಹೇರ್ ಸ್ಟೈಲಿಂಗ್ ಕ್ಲಾಸಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಆ ಕ್ಲಾಸಸ್ ಕೂಡ ಡೇ 1, ಡೇ 2, ಡೇ 3 ಈ ರೀತಿ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ನಾನು ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಇನ್ನು ಕಂಟಿನ್ಯೂ ಮಾಡ್ತೀನಿ. ಈ ಒಂದು ವಿಡಿಯೋ ಆದ್ಮೇಲೆ ನಾನು ಆಕ್ಚುಲಿ ಎಲ್ಲರೂ ನನಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಈ ಒಂದು ಡಸ್ಕಿ ಸ್ಕಿನ್ ಅವ್ರಿಗೆ ಮೇಕಪ್ ಮಾಡಿ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಮಧ್ಯದಲ್ಲಿ ಹೇರ್ ಸ್ಟೈಲ್ ಕ್ಲಾಸಸ್ ನ ಮಧ್ಯದಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋನ. ಹೇರ್ ಸ್ಟೈಲ್ ಕ್ಲಾಸಸ್ ಇನ್ನು ಯಾರೆಲ್ಲ ನೋಡಿಲ್ಲ, ಆದಷ್ಟು ಬೇಗ ಆ ಒಂದು ಕ್ಲಾಸಸ್ ನ ಹೋಗಿ ನೀವು ಕೂಡ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬಹುದು. ನೋಡ್ಬಿಟ್ಟು ಕಲ್ತು ಅಂತ ನಾನು ನಿಮ್ಗೆ 100% ಶೋರ್ ಆಗಿ ಹೇಳ್ತೀನಿ. ಇನ್ನು ಇವತ್ತು ನಾನು ಜಾಸ್ತಿ ಲೇಟ್ ಮಾಡೋದಕ್ಕೆ ಹೋಗಲ್ಲ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಇವತ್ತಿನ ಮೇಕಪ್ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಇವ್ರ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇದೆ. ಈಗ ನೋಡಿ, ಈ ಒಂದು ಟಿ ಝೋನ್ ಅಲ್ಲಿ ಆಯಿಲ್ ಬರುತ್ತೆ, ಯು ಝೋನ್ ಅಲ್ಲಿ ಡ್ರೈ ಆಗುತ್ತೆ ಅಲ್ವಪ್ಪ ನಿಮ್ಗೆ. ಇವ್ರು ನಮ್ಗೆ ಹೇಳಿದ್ದೆ ಅದೇ ರೀತಿ. ಈಗ ಫಸ್ಟ್ ಇವ್ರಿಗೆ ಟಿ ಝೋನ್ ಅಲ್ಲಿ ಆಯಿಲ್ ಬರೋದ್ರಿಂದ ಇವ್ರಿಗೆ ನಮ್ದು ಕಾಂಬಿನೇಷನ್ ಸ್ಕಿನ್ ಅಂತ ನಾನು ಕಂಡಿಡ್ದಿದ್ದೀನಿ. ಓಕೆನಾ? ನೀವು ಕೂಡ ಕ್ಲೈಂಟ್ ನ ಫಸ್ಟ್ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಕೇಳಿ, ನಿಮ್ಗೆ ಆಯಿಲಿ ಜಾಸ್ತಿ ಬರುತ್ತಾ, ಇಲ್ಲ ಟಿ ಝೋನ್ ಅಲ್ಲಿ ಮಾತ್ರ ಆಯಿಲಿ ಬರುತ್ತಾ, ಇಲ್ಲ ಫುಲ್ ಡ್ರೈ ಅಂತ ಕೇಳ್ಬಿಟ್ಟು ನೀವು ಮೇಕಪ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈಗ ಫಸ್ಟ್ ಇವ್ರಿಗೆ ಆಯಿಲ್ ಕಂಟೆಂಟ್ ಬರೋದ್ರಿಂದ ನಾನು ಇವ್ರಿಗೆ ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಆಯಿಲ್ ಕಂಟ್ರೋಲ್ ಟೋನರ್ ಇವತ್ತು ನಾನು ಏನೇನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ಈಗ ನಾನು ಆಯಿಲ್ ಕಂಟ್ರೋಲ್ ಟೋನರ್ ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕ್ಲೆನ್ಸ್ ಆಗಿದೆ ಇವರು. ಈಗ ತಾನೇ ಅವರು ಸ್ನಾನ ಮಾಡ್ಕೊಂಡು ಫುಲ್ ಫೇಸ್ ವಾಶ್ ಆಗಿ ಬಂದಿರೋದ್ರಿಂದ ಈಗ ಕ್ಲೆನ್ಸ್ ಆಗಿದೆ. ಈಗ ನಾನು ಟೋನರ್ ಮಾಡ್ತಾ ಇದ್ದೀನಿ. ಟೋನರ್ ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡಿದೀನಿ. ಈ ಟೋನರ್ ನ ಹಾಕಿ 1-2 ಮಿನಿಟ್ಸ್ ನಾವು ಬಿಡ್ಬೇಕಾಗತ್ತೆ ಸೆಟ್ ಆಗೋದಿಕ್ಕೆ. ಈಗ ನಾವ್ ಏನೇ ಪ್ರಾಡಕ್ಟ್ಸ್ ಹಾಕ್ಲಿ 2 ಮಿನಿಟ್ಸ್ ಕಂಪಲ್ಸರಿಯಾಗಿ ನಾವು ಬಿಡ್ಬೇಕಾಗತ್ತೆ. ಸೊ ಅದು ಡ್ರೈ ಆಗೋದಿಕ್ಕೆ ನಾನು ಹ್ಯಾಂಡ್ ಫ್ಯಾನ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹ್ಯಾಂಡ್ ಫ್ಯಾನ್ ನ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ರೈ ಆಗೋದು ಬೇಗ ಆಗುತ್ತೆ. ಅವಾಗ ನಮ್ಗೆ ಬೇಗ ಕೂಡ ಮೇಕಪ್ ಟೈಮ್ ತಗೊಳಲ್ಲ. ಓಕೆನಾ? ಟೈಮ್ ನ ಸೇವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ರೀತಿ ಹ್ಯಾಂಡ್ ಫ್ಯಾನ್ ನ ಒಂದು ನೀವು ಇಟ್ಕೊಂಡಿರಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಈಗ ನೆಕ್ಸ್ಟ್ ಟೋನರ್ ಆದ್ಮೇಲೆ ನಾವು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದೀವಿ. ಇವ್ರದ್ದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾವು 2 ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಬೇಕಾಗತ್ತೆ. ನಾನು ನಿಮ್ಗೆ ಥಿಯರಿ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಇನ್ನ ಯಾರೆಲ್ಲ ಪ್ರೀವಿಯಸ್ ಕ್ಲಾಸಸ್ ನ ನೋಡಿಲ್ಲ, ಹೋಗಿ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ. ಇವ್ರಿಗೆ ಈಗ ಯು ಝೋನ್ ಅಲ್ಲಿ, ಇದನ್ನ ನಾವು ಯು ಝೋನ್ ಅಂತೀವಿ. ಈ ಒಂದು ಯು ಝೋನ್ ಅಲ್ಲಿ ಡ್ರೈ ಇರೋದ್ರಿಂದ ನಾವು ಡ್ರೈ ಸ್ಕಿನ್ ಗೆ ಯೂಸ್ ಮಾಡುವಂತ ಸಿಟಾಫಿಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಯು ಝೋನ್ ಅಲ್ಲಿ ನಾನು ಸಿಟಾಫಿಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಟಿ ಝೋನ್ ಅಲ್ಲಿ ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಓಕೆನಾ? ಫಸ್ಟ್ ಈ ಸಿಟಾಫಿಲ್ ಮಾಯಿಶ್ಚರೈಸರ್ ನ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಿಟಾಫಿಲ್ ಮಾಯಿಶ್ಚರೈಸರ್ ಅಪ್ಲೈ ಆಯ್ತು. ಈಗ ನಾನು ಟಿ ಝೋನ್ ಅಲ್ಲಿ ನಾನು ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್ ಮಾಮಾ ಅರ್ಥದ್ದು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಲಿಂಕ್ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಪ್ರತಿಯೊಂದು ನೀಟಾಗಿ ಮಾಯಿಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸ್ಕಿನ್ ಗೆ ಮಾಯಿಶ್ಚರೈಸ್ ನೀಟಾಗಿ ಮಾಡಿದ್ರೇನೆ ಮೇಕಪ್ ನೀಟಾಗಿ ಬ್ಲೆಂಡ್ ಆಗುತ್ತೆ, ಇಲ್ಲಾಂದ್ರೆ ಪ್ಯಾಚಿ ಬರುತ್ತೆ. ಆಕ್ಚುಲಿ ಸ್ಕಿನ್ ಪ್ರೆಪ್ ನ ನೀವು
ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಅದು ನೀಟಾಗಿ ರೈಟ್ ವೇ ಅಲ್ಲಿ ಸ್ಕಿನ್ ಪ್ರೆಪ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮತ್ತೆ ಇದು ಸೆಟ್ ಆಗೋದಕ್ಕೆ ಹ್ಯಾಂಡ್ ಫ್ಯಾನ್ ಇಂದ 2 ಮಿನಿಟ್ಸ್ ನಾವು ಬಿಡ್ಬೇಕಾಗತ್ತೆ ಡ್ರೈ ಆಗೋ ತನಕ. ಸೊ ಹ್ಯಾಂಡ್ ಫ್ಯಾನ್ ಅಲ್ಲಿ ಸ್ವಲ್ಪ 1 ಮಿನಿಟ್ಗೆ ನಿಮ್ಗೆ ಡ್ರೈ ಆಗುತ್ತೆ, ಹಾಗೆ ಬಿಟ್ರೆ 2 ಮಿನಿಟ್ಸ್ ಬೇಕಾಗತ್ತೆ. ನೀಟಾಗಿ ಸೆಟ್ ಆಗೋದಕ್ಕೆ ಬಿಡ್ಬೇಕು. ಇವ್ರ ಸ್ಕಿನ್ಗೆ ಈಗ ನಾವು ಯಾವ ಪ್ರೈಮರ್ ನ ಯೂಸ್ ಮಾಡ್ಬೇಕು ಅಂತ ನೋಡೋಣ. ಇವ್ರದ್ದು ಸ್ವಲ್ಪ ಸ್ಟ್ರಾಬೆರಿ ಸ್ಕಿನ್ ತರ ಇದೆ. ಸ್ಟ್ರಾಬೆರಿ ಸ್ಕಿನ್ ಅಂತ ಅಂದ್ರೆ ಈಗ ಸ್ಟ್ರಾಬೆರಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಆಕ್ಚುಲಿ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ನ ಯೂಸ್ ಮಾಡಬೇಕು. ಯಾಕಂತ ಅಂದ್ರೆ ಅದು ಸ್ಕಿನ್ ನ ಫ್ಲಾಲೆಸ್ ಆಗಿ ಮಾಡೋದಕ್ಕೋಸ್ಕರ. ಕಲರ್ ಬಾರ್ ಅವ್ರದ್ದು ನಾನು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಇವ್ರಿಗೆ ಯೂಸ್ ಮಾಡಿದ್ದೀನಿ. ಅಪ್ಲಿಕೇಶನ್ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೆಲ್ಲ ಹೇಗೆ ನಾನು ಪ್ರೈಮರ್ನ ಅಪ್ಲೈ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ, ಬೇಕಿದ್ರೆ ನೀವು ಹೋಗಿ ನೋಡಿ. ಶೇಡ್ ಕನ್ಸೀಲರ್ನ ತಗೊಳ್ತಾ ಇದ್ದೀನಿ. ಇವ್ರಿಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇದೆ, ಅಲ್ಲಿ ನಾನು ಈ ಒಂದು ಕನ್ಸೀಲರ್ನ ಹಾಕ್ತಾ ಇದ್ದೀನಿ. ಇವ್ರಿಗೇನು ತುಂಬಾ ಡಾರ್ಕ್ ಸ್ಪಾಟ್ಸ್ ಇಲ್ಲ, ಇವ್ರದ್ದು ಡಸ್ಕಿ ಸ್ಕಿನ್ ಇದೆ ಅಷ್ಟೇ, ತುಂಬಾ ಡಾರ್ಕ್ ಸ್ಪಾಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕನ್ಸೀಲರ್ ಅಲ್ಲೇನೆ ನಾನು ಕವರ್ ಮಾಡ್ತಾ ಇದ್ದೀನಿ. ಅಂಡರ್ ಐ ಹತ್ರನೂ ಅಷ್ಟೇ ನಾನು ಸೇಮ್ ಕನ್ಸೀಲರ್ನೇ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡಿ, ನೀಟಾಗಿ ಬ್ಲೆಂಡ್ ಆದ್ಮೇಲೆ ನಾನು ಈಗ ಇವ್ರಿಗೆ ಐ ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಐ ಮೇಕಪ್ ಆದ್ಮೇಲೆ ನಾನು ಫುಲ್ ಸ್ಕಿನ್ಗೆ ಮೇಕಪ್ ಮಾಡ್ತೀನಿ. ಹಣೆ ಮೇಲೂ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಸ್ವಲ್ಪ ಅಲ್ಲೂ ಕೂಡ ಕನ್ಸೀಲರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಅವ್ರ ಸ್ಕಿನ್ಗಿಂತ 2 ಶೇಡ್ ಲೈಟರ್ ಶೇಡ್ನ ಕನ್ಸೀಲರ್ ತಗೊಳ್ತಾ ಇದ್ದೀನಿ. ಎಲೆಗರ್ಲ್ ಕನ್ಸೀಲರ್ ನಾನು ಯೂಸ್ ಮಾಡ್ತಿದ್ದೀನಿ. ಸಾರಿ, ನಾನು ನಿಮ್ಗೆ ಹೇಳೋದು ಮರ್ತೋದೆ. ನೀವು ಬ್ರೈಡಲ್ಸ್ಗೆ ಇದನ್ನೇ ಯೂಸ್ ಮಾಡ್ಬೋದು. ಎಲೆಗರ್ಲ್ ಕನ್ಸೀಲರು ನೀವು ಇದನ್ನ ಯೂಸ್ ಮಾಡ್ಬೋದು. 2 ಶೇಡ್ನ ಲೈಟ್ ಮತ್ತೆ ಡಾರ್ಕ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಎಲ್ಲ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ನೀವು ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಇವ್ರ ಸ್ಕಿನ್ ಶೇಡ್ಗಿಂತ 2 ಶೇಡ್ ಲೈಟರ್ ಆಯ್ತು. ಕಣ್ಮುಚ್ಚಿ ಈಗ ನಾನು ಈ ಒಂದು ಕನ್ಸೀಲರ್ನ ಕಣ್ಣಿಗೆ ಹಾಕ್ತಾ ಇದ್ದೀನಿ. ಓಕೆನಾ? ಇಲ್ಲೂ ಕೂಡ ಅಷ್ಟೇ, ಹೈ ಮೇಕಪ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇವ್ರ ಸ್ಕಿನ್ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್ನ ನಾವು ಬೇಸ್ ಆಗಿ ಹಾಕೊಂತಾ ಇದೀವಿ. ಯಾಕಂತಂದ್ರೆ ಕಲರು ನೀಟಾಗಿ ಶೋ ಆಗ್ಲಿ ಅಂತ. ಇದೇ ಕನ್ಸೀಲರ್ನೇ ನಾನು ಅಂಡರ್ ಐ ಕೆಳಗೂ ಕೂಡ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಕಣ್ಬಿಡಿ ಮೇಲ್ ನೋಡಿ. ಈಗಲೇ ನೀವು ಹಾಕಿದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಓಕೆನಾ? ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಇತ್ತಲ್ವಾ, ಸೊ ಅದಕ್ಕೋಸ್ಕರ ಅಂಡರ್ ಐ ಕೆಳಗೂ ಕೂಡ ನಾನು ಈಗಲೇ ಯೂಸ್ ಮಾಡ್ತಿದ್ದೀನಿ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿರೋದು ಇರೋದ್ರಿಂದ. ಓಕೆ, ಈಗ ಕಂಪ್ಲೀಟ್ ಆಗಿದೆ. ಈಗ ನಾನು ಲೂಸ್ ಪೌಡರ್ ಇಂದ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಿರುವಂತ ಲೂಸ್ ಪೌಡರು PAC ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಕಲರ್ ಯಾವುದೇ ರೀತಿ ಇರೋದಿಲ್ಲ. ಫಸ್ಟ್ ಅಪ್ಲೈ ಮಾಡಿ ಆಮೇಲೆ ನಾವು ಡಸ್ಟ್ ಮಾಡಿದ್ರೆ ಯಾವುದೇ ರೀತಿ ಕಲರ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಡಸ್ಕಿ ಸ್ಕಿನ್ ಅವ್ರಿಗೆ ನೀವು ಬನಾನಾ ಶೇಡ್ ಬೇಕಿದ್ರು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಅಂಡರ್ ಐ ಕೆಳಗೆ ನಾನು ಅಪ್ಲೈ ಮಾಡ್ತಿಲ್ಲ, ಲಾಸ್ಟ್ ಅಲ್ಲಿ ಮಾಡ್ತೀನಿ. ಓಕೆನಾ? ಈಗ ಐ ಮೇಕಪ್ ಮಾಡೋಣ. ಇವತ್ತು ನಾನು ಇವ್ರಿಗೆ ಒಂದು ಸಿಂಪಲ್ ಐ ಮೇಕಪ್ ಮಾಡ್ತಾ ಇದ್ದೀನಿ. ಸಿಂಪಲ್ ಅಂಡ್ ಎಲಿಗೆಂಟ್ ಅಂತಾನೆ ಹೇಳ್ಬೋದು ಈ ಒಂದು ಐ ಮೇಕಪ್. ಈಗ ನಾನೊಂದು ನ್ಯೂಡ್ ಐ ಶ್ಯಾಡೋ ಪ್ಯಾಲೆಟ್ ತಗೊಂಡಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಿರುವಂತ ಪ್ರಾಡಕ್ಟ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡಿ. ಫಸ್ಟ್ ನಾನು ಲೈಟರ್ ಶೇಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಟರ್ ಶೇಡ್ ಫಸ್ಟ್ ಕ್ರೀಸ್ ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಐ ಮೇಕಪ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಡೀಟೈಲ್ ಆಗಿ ನಾನು ವಿಡಿಯೋ ಹಾಕಿದ್ದೀನಿ. ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಅಲ್ಲಿ ನಿಮ್ಗೆ ಡೀಟೈಲ್ ಆಗಿ ವಿಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ನ ಚೆಕ್ ಮಾಡಿ. ನಿಮ್ಗೆ ಫುಲ್ ಒಂದೊಂದು ದಿನ ಒಂದೊಂದು ಟ್ಯುಟೋರಿಯಲ್ ನಾನು ಮಾಡಿದ್ದೀನಿ. ಈಗ ಐ ಮೇಕಪ್ ಸಪರೇಟ್ ಟ್ಯುಟೋರಿಯಲ್, ಸ್ಕಿನ್ ಪ್ರೆಪ್ ಸಪರೇಟ್ ಟ್ಯುಟೋರಿಯಲ್, ಫೌಂಡೇಶನ್ ಸಪರೇಟ್ ಟ್ಯುಟೋರಿಯಲ್, ಈ ರೀತಿ ಸಪರೇಟ್ ನಾನು ಮಾಡಿದ್ದೀನಿ. ನೀವು ಬೇಕಿದ್ರೆ ಹೋಗಿ ನೋಡಿ. ಈಗ ನಾನು ಲೈಟರ್ ಶೇಡ್ ಹಾಕಿದ್ಮೇಲೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಶೇಡ್ ತಗೊಳ್ತಾ ಇದ್ದೀನಿ, ಬ್ರೌನ್ ಶೇಡ್. ಈಗ ಬ್ರೌನ್ ಶೇಡ್ ಸ್ವಲ್ಪ ಟ್ರೆಂಡಿಂಗ್ ಇರೋದ್ರಿಂದ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ ಸೈಡ್ ಅಲ್ಲೂ ಕೂಡ ಬ್ರೌನ್ ಶೇಡ್ ಹಾಕೊಳ್ತಾ ಇದ್ದೀನಿ. ಇನ್ನ ಬ್ರೌನ್ ಶೇಡು ನಾನು ಈ ರೀತಿ ಔಟರ್ ಕಾರ್ನರ್ ಅಲ್ಲಿ ಬ್ರೌನ್ ಶೇಡ್ ಅಪ್ಲೈ ಮಾಡ್ಕೊಂತ ಹಾಗೆ ಕ್ರೀಸ್ ಲೈನ್ ಅಲ್ಲೂ ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ.
ನೋಡಿ, ಒಂದು ಸಿಂಪಲ್ ಐ ಮೇಕಪ್ ಲುಕ್, ಬಟ್ ಸಿಂಪಲ್ ಆದ್ರೂ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಓಕೆನಾ? ನೀವು ಇದನ್ನ ಬ್ರೈಡ್ಸ್ಗೂ ಮಾಡ್ಬೋದು, ನಾನ್ ಬ್ರೈಡ್ಸ್ಗೂ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನ ನೆಕ್ಸ್ಟ್ ಸೆಂಟರ್ ಅಲ್ಲಿ ಒಂದು ಶಿಮ್ಮರ್ ಶೇಡ್ ಐಬಾಲ್ ಇಂದ ಅಪ್ಲೈ ಮಾಡ್ತಾ ಇನ್ನರ್ ಕಾರ್ನರ್ ತನಕ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ, ಸಿಂಪಲ್ ಇದ್ರು ತುಂಬಾ ಬ್ಯೂಟಿಫುಲ್ ಇದೆ. ಇನ್ನ ಈ ಶಿಮ್ಮರ್ ಶೇಡ್ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಬ್ಲೆಂಡಿಂಗ್ ಬ್ರಷ್ ತಗೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ತಾ ಇದೀನಿ. ನೋಡಿ ಇಷ್ಟೇ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಿಂಪಲ್ ಇದ್ರು ಕೂಡ. ಇನ್ನ ನೆಕ್ಸ್ಟ್ ಶಿಮ್ಮರ್ ಶೇಡ್ ತಗೊಂಡು ಸೇಮ್ ಇಲ್ಲಿ ಯಾವ ರೀತಿ ಮಾಡೋದು, ಇಲ್ಲಿ ಕೂಡ ಅದೇ ರೀತಿ ನೋಡಿ ಶಿಮ್ಮರ್ ಶೇಡ್ ಫಸ್ಟ್ ಐಬಾಲ್ ಅಲ್ಲಿ ಅಪ್ಲೈ ಮಾಡಿ ಇನ್ನರ್ ಕಾರ್ನರ್ಗೂ ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೊಳ್ತಾ ಬರ್ತಾ ಇದೀನಿ. ಫಸ್ಟ್ ಹಿಂಗೆ ಐಬ್ರೋದ್ ಆರ್ಚ್ ಇರುತ್ತೆ ಅಲ್ವಾ, ಆ ಆರ್ಚ್ ನ ಇಟ್ಕೊಂಡು ಬ್ಲೆಂಡ್ ಮಾಡಿ. ನೋಡಿ ಈ ರೀತಿ ಔಟರ್ ಕಾರ್ನರ್ ಮತ್ತೆ ಈ ರೀತಿ ನಾನು ಫಿನಿಶಿಂಗ್ ಕೂಡ ಕೊಟ್ಟಿದ್ದೀನಿ. ನೀವು ಈ ರೀತಿ ಆರ್ಚ್ ಹತ್ರ ಹಿಂಗೆ ಎತ್ಬಿಟ್ಟೆ ಐ ಮೇಕಪ್ ನೀವು ಮಾಡಬೇಕು. ಇದು ಐಬ್ರೋ ಆರ್ಚ್ ಹತ್ರ ಹಿಂಗೆ ಎತ್ತಿಟ್ಕೊಂಡು ನೀವು ಮಾಡಿದ್ರೆ ನೀಟಾಗಿ ನಿಮ್ಗೆ ಪ್ಲೇಸ್ ಗೊತ್ತಾಗತ್ತೆ. ಓಕೆನಾ? ಈಗ ಐಲೈನರ್ ಹಾಕ್ಬೇಕು. ಐಲೈನರು ನಾನು ಎನಿ ಟೈಮ್ ಯೂಸ್ ಮಾಡೋದು ಮೆಬಿಲಿನ್ ಐಲೈನರು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಫಸ್ಟ್ ನಾವು ಈ ರೀತಿ ಫಸ್ಟ್ ಔಟರ್ ಕಾರ್ನರ್ ಇಂದ ತಗೋಬೇಕು ಐಲೈನರ್ ಹಾಕುವಾಗ, ಆಮೇಲೆ ಇನ್ನರ್ ಕಾರ್ನರ್ ಫಿಲ್ ಮಾಡಬೇಕು. ಸೇಮ್ ಈ ಕಡೆನೂ ಅದೇ ರೀತಿ ಔಟರ್ ಕಾರ್ನರ್, ಇನ್ನರ್ ಕಾರ್ನರ್. ಸ್ವಲ್ಪ ಪೇಷನ್ಸ್ ಇಂದ ಹಾಕಿ. ಈಗ ಮಸ್ಕರ ಹಾಕೊಳ್ಳೋಣ. ಮಸ್ಕರಾನು ಅಷ್ಟೇ ಮೆಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಐಬ್ರೋ ಆರ್ಚ್ ಹತ್ರ ಈ ರೀತಿ ನಾವು ಮಸ್ಕರಾನ ಅಪ್ಲೈ ಮಾಡ್ಕೊಳ್ಬೋದು. ನಿಮಿಷ ಕಂಡುಬಿಡಬೇಡ. ಈ ಕಡೆನು ಮಸ್ಕರಾನ ಅಪ್ಲೈ ಮಾಡ್ಕೊಂಡು ಐ ಮೇಕಪ್ ಫುಲ್ ಫಿನಿಶ್ ಮಾಡ್ಕೊಂಡು ನಾನು ಫೇಸಿಗೆ ಈಗ ಐ ಮೇಕಪ್ ಮುಗ್ದಿದೆ. ಈಗ ನಾನು ಫೌಂಡೇಶನ್ ಚೂಸ್ ಮಾಡ್ತೀನಿ. ಫಸ್ಟ್ ನಾನು PAC ಅವ್ರದ್ದು ಡಾರ್ಕ್ ಶೇಡ್ ಫೌಂಡೇಶನ್ ತಗೊಳ್ತೀನಿ. ನೋಡೋಣ, ಟೆಸ್ಟ್ ಮಾಡೋಣ ಫಸ್ಟ್ ಇವ್ರಿಗೆ ಇದು ಸೆಟ್ ಆಗತ್ತಾ ಅಂತ. ಸ್ವಲ್ಪ ಡಾರ್ಕ್ ಆಗುತ್ತೆ ಇವ್ರಿಗೆ, ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಇದು ಎಲೆಗರ್ಲ್ದವ್ರದ್ದು ನಾನು ಸ್ವಲ್ಪ ಲೈಟರ್ ಶೇಡ್ ನ ತಗೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದೀನಲ್ಲ, ಫೌಂಡೇಶನ್ ಮಿಕ್ಸ್ ಅಂಡ್ ಮ್ಯಾಚ್ ನೀವು ಯಾವ ಬ್ರ್ಯಾಂಡ್ ಜೊತೆ ಬೇಕಿದ್ರು ಮಾಡ್ಬೋದು. ಮತ್ತೆ ಯಾವ್ಯಾವ್ದು ನೀವು ಮಿಕ್ಸ್ ಮಾಡಿದ್ರೆ ಯಾವ್ದಾವ್ದು ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ಡೀಟೇಲ್ ಆಗಿ ವಿಡಿಯೋಸ್ ಹಾಕಿದೀನಿ. ಪ್ರೀವಿಯಸ್ ವಿಡಿಯೋಸ್ ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಗ್ರಿಪ್ ಪ್ರೈಮರ್ ನ ಮಿಕ್ಸ್ ಮಾಡ್ತಿದ್ದೀನಿ, ಲಾಂಗ್ ಲಾಸ್ಟಿಂಗ್ ಇರಲಿ ಮೇಕಪ್ ಅಂತ. ನೋಡಿ ಈ ಒಂದು ಗ್ರಿಪ್ ಪ್ರೈಮರ್ ರೀಕೋಡ್ ಅವ್ರದ್ದು ಗ್ರಿಪ್ ಪ್ರೈಮರ್, ಓನ್ಲಿ 1-2 ಡ್ರಾಪ್ ನಾನು ಹಾಕೊಂಡಿದ್ದೀನಿ. ಇದು ಓವರ್ ಆಲ್ ಫೇಸಿಗೆ ಆಗತ್ತೆ. ಈ ಒಂದು ಫೌಂಡೇಶನ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಟೆಸ್ಟ್ ಮಾಡ್ತೀನಿ. ಟೆಸ್ಟ್ ಮಾಡಿ ಬ್ಲೆಂಡ್ ಮಾಡಿ ನೋಡೋಣ. ಫಸ್ಟ್ ಬ್ಲೆಂಡ್ ಮಾಡಿ ನೋಡಿದ್ರೇನೆ ಗೊತ್ತಾಗೋದು. ನೋಡಿ ಈಗ ನೀಟಾಗಿ ಅವ್ರ ಸ್ಕಿನ್ಗೆ ಆಕ್ಚುಲಿ ಸೆಟ್ ಆಗುತ್ತೆ. ಆಕ್ಚುಲಿ ಇವ್ರದ್ದು ಏನು ಅಂದ್ರೆ ಬಾಡಿ ಕಲರ್ ವೈಟ್ ಇದೆ, ಬಟ್ ಫೇಸ್ ಮಾತ್ರ ಡಾರ್ಕ್ ಇದೆ. ಈಗ ನಾವು ಬಾಡಿ ಕಲರ್ಗೆ ಮ್ಯಾಚ್ ಮಾಡಬೇಕು, ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಮಾಡ್ಕೊಂತಿದೀವಿ. ಇವ್ರದ್ದು ಟ್ಯಾನ್ ಆಗಿದೆ ಫುಲ್ಲು, ಬಟ್ ಇವ್ರದ್ದು ನಾರ್ಮಲ್ ಆಗಿ ಯಾವಾಗ್ಲೂ ಟ್ಯಾನ್ ಆಗ್ತಾನೆ ಇರುತ್ತೆ. ಸೊ ಬಾಡಿ ಕಲರೇ ಒಂದು, ಫೇಸ್ ಕಲರೇ ಒಂದಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಾಡಿ ಕಲರ್ಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ನಾನು ಈ ಒಂದು ಫೌಂಡೇಶನ್ ನ ಬ್ಲೆಂಡ್ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ನೀಟಾಗಿ. ಬ್ಲೆಂಡಿಂಗ್ ಟೆಕ್ನಿಕ್ಸ್ ನೋಡಿ, ಜಸ್ಟ್ ಟ್ಯಾಪ್ ಟ್ಯಾಪ್ ಟ್ಯಾಪ್. ಫಸ್ಟ್ ಒಂದು ಕಡೆ ಬ್ಲೆಂಡ್ ಆದ್ಮೇಲೆ ಮತ್ತೆ ಇನ್ನೊಂದು ಕಡೆಗೆ ಹೋಗ್ಬೇಕು ನಾವು. ಸೇಮ್ ಅಲ್ಲಿ ಹೆಂಗ್ ಮಾಡಿದ್ವಿ ಇಲ್ಲೂ ಕೂಡ ಅದೇ ರೀತಿ ಬ್ಲೆಂಡ್ ಮಾಡ್ಬೇಕು. ಒಟ್ಟಲ್ಲಿ ಪ್ಯಾಚ್ ಕಾಣಬಾರ್ದು, ಆ ರೀತಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನಾವು ಅಂಡರ್ ಐ ಕೆಳಗೆ ಆಲ್ರೆಡಿ ಕನ್ಸೀಲರ್ ಹಾಕಿದೀವಿ, ಮತ್ತೆ ನಾವೇನು ಫೌಂಡೇಶನ್ ಅಲ್ಲಿ ಹಾಕೋದ್ ಬೇಡ. ಅಂಡರ್ ಐ ಕೆಳಗೆ ನಾವೇನು ಮಾಡ್ತಾ ಇಲ್ಲ. ಆಮೇಲೆ ಜಸ್ಟ್ ನಾವು ಬ್ರಷ್ ಅಲ್ಲಿ ಫಿನಿಶಿಂಗ್ ಕೊಟ್ಕೊಂಡು
ಆಮೇಲೆ ನಾವು ಲೂಸ್ ಪೌಡರ್ ಹಾಕ್ತೀವಿ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ನೀವು ಫುಲ್ ನೋಡಿದ್ರೇನೆ ನಿಮಗೆ ಈ ಒಂದು ಟ್ಯುಟೋರಿಯಲ್ ಅರ್ಥ ಆಗೋದು, ಇಲ್ಲ ಅಂತಂದ್ರೆ ಆಗಲ್ಲ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಮಿಕ್ಕಿರೋ ಫೌಂಡೇಶನ್ ಕತ್ತಿಗೆ ಈ ಒಂದು ಈಗ ಅಂಡರ್ ಐ ಕೆಳಗೆ ಸೆಟ್ ಮಾಡ್ಕೊಳ್ಳೋಣ. ಮೇಲ್ ನೋಡಿ ಅಂತ ಹೇಳ್ಬೇಕು ಅವ್ರಿಗೆ. ಆಮೇಲೆ ಜಸ್ಟ್ ಬ್ರಷ್ ಅಲ್ಲಿ, ನಾನು ಯಾವುದೇ ಪ್ರಾಡಕ್ಟ್ ಇಲ್ಲ, ಬರೀ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡಿದೆ. ಆಮೇಲೆ ಪೌಡರ್ನ ಡೈರೆಕ್ಟ್ ತಗೊಳ್ತಿಲ್ಲ, ಲೂಸ್ ಪೌಡರ್ನ ಫಸ್ಟ್ ತಗೊಂಡು ಈ ರೀತಿ ಫಸ್ಟ್ ಕೈ ಮೇಲೆ ಪ್ರೆಸ್ ಮಾಡಿ, ಕೈ ಮೇಲೆ ಆಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೆಸ್ 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 ಡ್ಯಾಬ್ ಡ್ಯಾಬ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಮೇಲ್ ನೋಡಿ ಅಂತ ಹೇಳಿ ಒಂದು ಫಿನಿಶಿಂಗ್ ಕೊಟ್ಟು, ಸೇಮ್ ಇಲ್ಲೂ ಕೂಡ ಅಷ್ಟೇ ಲೂಸ್ ಪೌಡರ್ನ ಟ್ಯಾಪ್ ಮಾಡ್ತಾ ಇದ್ದೀನಿ. ಮೇಲ್ ನೋಡು. ಈಗ ನಾನು ಈ ಒಂದು ಲೂಸ್ ಪೌಡರ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಲೂಸ್ ಪೌಡರ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಮತ್ತೆ ಡ್ರ್ಯಾಗ್ ಪ್ರೂಫ್ ಆಗತ್ತೆ, ವಾಟರ್ ಪ್ರೂಫ್ ಮತ್ತೆ ಸ್ವೆಟ್ ಪ್ರೂಫ್ ಎಲ್ಲ ಆಗೋದಕ್ಕೆ ಈ ಒಂದು ಲೂಸ್ ಪೌಡರ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಲೂಸ್ ಪೌಡರ್ನ ನಾನು ಫುಲ್ ಫೇಸ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ ಫೇಸ್ಗೆ ಹಾಕಿ ಎಲ್ಲ ಕಡೆ ಆ ಫೌಂಡೇಶನ್ ಎಲ್ಲೆಲ್ಲ ಹಾಕಿದ್ನೋ ಅಲ್ಲೆಲ್ಲ ಕಡೆನೂ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ನಾನು ಡಸ್ಟ್ ಮಾಡ್ತೀನಿ, ಇದೇ ರೀತಿ ಇರೋದಿಲ್ಲ, ಆಮೇಲೆ ಡಸ್ಟ್ ಮಾಡ್ತೀನಿ. ಅದು ಸೆಟ್ ಆಗೋ ಅಷ್ಟರಲ್ಲಿ ನಾನು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಯಾಲೆಟ್ ಅಲ್ಲಿ ಐಬ್ರೋ ಪ್ಯಾಲೆಟ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ಫಸ್ಟ್ ಆರ್ಚ್ ಇಂದ ಡ್ರಾ ಮಾಡ್ಕೋಬೇಕು, ಆಮೇಲೆ ಮತ್ತೆ ಮತ್ತೆ ಪ್ರಾಡಕ್ಟ್ ತಗೊಳ್ಬಾರ್ದು, ಅದೇ ಪ್ರಾಡಕ್ಟ್ ಅಲ್ಲೇನೆ ಫಿನಿಶಿಂಗ್ ಕೊಟ್ಟು ಐಬ್ರೋನ ಡ್ರಾ ಮಾಡಿ ಮತ್ತೆ ಈ ರೀತಿ ಕುಮ್ ಮಾಡ್ಕೊಳ್ಬೇಕು, ಆಗ ನ್ಯಾಚುರಲ್ ಆಗಿ ಬರುತ್ತೆ. ಸೇಮ್ ಆ ಕಡೆನೂ, ಸೇಮ್ ಈ ಕಡೆನೂ ಇದೇ ಪ್ರೊಸೀಜರು. ಆಮೇಲೆ ಕುಮ್ ಮಾಡೋದು. ಆಮೇಲೆ ಈಗ ನಾವು ಹಾಕಿರುವಂತ ಲೂಸ್ ಪೌಡರ್ನೆಲ್ಲ ನೀಟಾಗಿ ಡಸ್ಟ್ ಔಟ್ ಮಾಡಬೇಕು. ಡಸ್ಟ್ ಮಾಡೋದಕ್ಕೆ ಒಂದು ಫ್ಲಫಿ ಬ್ರಷ್ನ ತಗೊಂಡು ಫಸ್ಟು ಅಂಡರ್ ಐ ಕೆಳಗೆ ಮೇಲ್ ನೋಡಿ ಅಂತ ಹೇಳಬೇಕು, ಮೇಲ್ ನೋಡಿ ನೀಟಾಗಿ ಡಸ್ಟ್ ಆಫ್ ಮಾಡಬೇಕು. ಸೊ ನೋಡಿ, ಇವಾಗ ಡಸ್ಟ್ ಆಫ್ ಮಾಡಿದ್ರೆ ಯಾವುದೇ ರೀತಿ ವೈಟ್ ವೈಟ್ ಏನು ಕಾಣಲ್ಲ. ಮೇಲ್ ನೋಡು, ಈ ರೀತಿ ಫುಲ್ ಫೇಸ್ನ ಡಸ್ಟ್ ಮಾಡಿದ್ಮೇಲೆ ಈಗ ನಾನು ಇವ್ರಿಗೆ ಕಾಂಟೋರ್ ಮಾಡೋದಕ್ಕೆ ನೋಸಿಂಗ್ ಮಾತ್ರ ಕಾಂಟೋರ್ ಮಾಡ್ತೀನಿ, ಇನ್ನೆಲ್ಲೂ ಕಾಂಟೋರ್ ಮಾಡೋದಿಲ್ಲ. ನೋಸಿಂಗ್ ಮಾತ್ರ ನಾನು ಇವಾಗ ಪೌಡರ್ ಕಾಂಟೋರ್ ಮಾಡ್ತೀನಿ, ಯಾಕಂತಂದ್ರೆ ಬೇರೆ ಇನ್ನೆಲ್ಲೂ ಕಾಂಟೋರ್ ಮಾಡೋ ಅವಶ್ಯಕತೆ ಇಲ್ಲ. ನೋಸ್ ಶಾರ್ಪ್ ಆಗಿ ಕಾಣೋದಕ್ಕೋಸ್ಕರ ನಾನು ಈ 2 ಫಿಂಗರ್ನ ಯೂಸ್ ಮಾಡಿಕೊಂಡು, ನೋಡಿ ಇಲ್ಲಿ ನಾನು ಪ್ರಾಡಕ್ಟ್ನ ತಗೊಂಡು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. 2 ಶೇಡ್ ಡಾರ್ಕರ್ ಶೇಡ್ನ ತಗೊಳ್ಬೇಕು ನಾವು, ಪ್ಯೂರ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ ನಾವು ಪೌಡರ್ ಕಾಂಟೋರ್ನ ತಗೊಂಡು, ನಾನು ಕಾಂಟೋರ್ ಎಲ್ಲ ಹೇಗೆ ಮಾಡೋದು ಅಂತ ಇನ್ನು ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ ನಿಮಗೆ, ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡಿ. ಬ್ರಷಲ್ಲಿ ಒಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ಳಿ, ಆಮೇಲೆ ಇದೇ ಪ್ರಾಡಕ್ಟಲ್ಲೇ ಸ್ವಲ್ಪ ಈ ರೀತಿ ಹಿಂಗೆ ಮಾಡ್ಕೊಳ್ಳಿ. ಈಗ ಬ್ಲಷ್ ಅಪ್ಲೈ ಮಾಡೋಣ. ಇವ್ರಿಗೆ ನಾನು ಪೌಡರ್ ಬ್ಲಷ್ ಅಪ್ಲೈ ಮಾಡ್ತೀನಿ. ಪ್ರಾಡಕ್ಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ. ಪ್ರಾಡಕ್ಟ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಈಗ ಫಸ್ಟ್ ನಾವಿಲ್ಲಿ ಅಪ್ಲೈ ಮಾಡ್ಕೊಂಡು ನೋಡ್ಕೊಳ್ಬೇಕು. ಈಗ ಬ್ಲಷ್ ಅಪ್ಲಿಕೇಶನ್ ಆಗಿದೆ. ಇದಾದ್ಮೇಲೆ ನಾನು
ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಹೈಲೈಟರ್ಗೆ ನಾನು ಪೌಡರ್ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ಯಾಲೆಟ್ ಅಲ್ಲಿ ಇರುವಂತ ಈ ಒಂದು ಶಿಮ್ಮರ್ ಹೈಲೈಟರ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ತಗೊಂಡು ಡಸ್ಟ್ ಔಟ್ ಮಾಡಿ, ನೀವು ಇಲ್ಲಿ ಚೀಕ್ ಬೋನ್ ಇರುತ್ತೆ ನೋಡಿ, ಇಲ್ಲಿ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್ ಮಾಡಬೇಕು. ಆ ಕಡೆನೂ ಸೇಮ್ ಅದೇ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ಲೆಂಡ್ ಮಾಡಬೇಕು. ಮತ್ತೆ ಇದೇ ಬ್ರಷ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಐಬ್ರೋ ಆರ್ಚ್ ಇಂದ ಕೆಳಗೆ ಚೂರು ಮಾಡಿಕೊಂಡ್ರೆ ಆಗತ್ತೆ. ಮತ್ತೆ ಇದೇ ಬ್ರಷ್ ಅಲ್ಲಿ ನೋಸ್ ಮೇಲೆ ಮತ್ತೆ ಫೋರ್ ಹೆಡ್, ಪರ್ ಲಿಪ್, ಚಿನ್. ನಾನಿವತ್ತು ಮೇಕಪ್ ಫಿಕ್ಸರು PAC ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೇಕಪ್. ಇದು ಸ್ವಲ್ಪ ಡ್ರೈ ಆಗೋ ತನಕ ಬಿಡಬೇಕಾಗತ್ತೆ. ಈಗ ಈ ಒಂದು ಟೈಮಲ್ಲಿ ನಾವು ಲಿಪ್ಸ್ಟಿಕ್ ಮತ್ತೆ ಕಾಜಲ್ನ ಹಾಕೊಳ್ಬೇಕಾಗತ್ತೆ. ಈಗ ನಾನು ಇವ್ರಿಗೆ ಸುಗರ್ದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡು ಸ್ವಲ್ಪ ಮೆರೂನ್ ಅಂಡ್ ಪಿಂಕ್ ಮಿಕ್ಸ್ ಇದೆ. ಸೊ ನಿಮ್ಗೆ ಅಪ್ಲೈ ಮಾಡಿದ್ಮೇಲೆ ಕಾಣಿಸ್ಬೋದು. ಲಿಪ್ ಲೈನರ್ನ ಈ ಒಂದು ಶೇಡು ಔಟರ್ ಕಾರ್ನರ್ಗೆ ಈ ಒಂದು ಶೇಡ್ನ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ ಮಾಮಾ ಅರ್ತ್ ಯೂಸ್ ಮಾಡ್ತೀನಿ. ಈಗ ನಾನು ಲಿಪ್ ಲೈನರ್ ಹಾಕಿದ್ದೀನಿ, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿ. ಮಾಮಾ ಅರ್ಥದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ಗೆ ಶುಗರ್ ಅವ್ರದ್ದು ಜೆಲ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಜೆಲ್ ಲೈನರು ಐಲೈನರ್ ಆಗು ಯೂಸ್ ಮಾಡ್ಬೋದು, ನೀವು ಕಾಜಲ್ ಆಗು ಕೂಡ ಯೂಸ್ ಮಾಡ್ಬೋದು. ಕಾಜಲ್ ಅಪ್ಲೈ ಮಾಡುವಾಗ ಮೇಲ್ ನೋಡಿ ಅಂತ ಹೇಳಿ ನಾವು ವಾಟರ್ ಲೈನ್ ಮೇಲೆ ಅಪ್ಲೈ ಮಾಡಬೇಕು. ಈ ಕಡೆ ಅಪ್ಲೈ ಮಾಡಿದ್ದಾಯಿತು. ಈಗ ಈ ಕಡೆನೂ ಕೂಡ ಸೇಮ್ ಅದೇ ರೀತಿ ವಾಟರ್ ಲೈನ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಾಜಲ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದರೆ ನಾವು ಐ ಶ್ಯಾಡೋ ಪ್ಯಾಲೆಟಲ್ಲಿ ನಾವು ಡಾರ್ಕ್ ಶೇಡ್ ಅಂದರೆ ಬ್ಲ್ಯಾಕ್ ಶೇಡ್ ಇರುತ್ತಲ್ವ, ಬ್ಲ್ಯಾಕ್ ಶೇಡು, ಆ ಒಂದು ಬ್ಲ್ಯಾಕ್ ಶೇಡ್ ಐ ಶ್ಯಾಡೋನ ತಗೊಂಡು ನಾವು ಆ ಒಂದು ಕಾಜಲ್ ಮೇಲೆ ನೋಡಿ, ಈ ಒಂದು ಪೌಡರ್ ಐ ಶ್ಯಾಡೋ, ಈ ಒಂದು ಪೌಡರ್ ಐ ಶ್ಯಾಡೋನ ತಗೊಂಡು ಕಾಜಲ್ ಮೇಲೆ ನಾವು ಡ್ರಾ ಮಾಡಬೇಕು. ಆಗ ಅದು ಕಾಜಲ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಈಗ ಸೇಮ್ ಅದೇ ಇದೇ ಥರನೇ ನಾನು ಇನ್ನೊಂದು ಕಣ್ಣ ಹತ್ರ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ. ಈ ಒಂದು ಹ್ಯಾಕು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕಾಜಲ್ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವ್ರ ಸ್ಕಿನ್ನು ಏನು ಪ್ರಾಬ್ಲಮ್ ಅಂತ ಅಂದರೆ, ಇವ್ರ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇದೆ. ಮತ್ತು ಇವ್ರ ಸ್ಕಿನ್ನು ಸ್ವಲ್ಪ ಸ್ಟ್ರಾಬೆರಿ ಸ್ಕಿನ್ ಆಗಿರೋದ್ರಿಂದ, ಸ್ಟ್ರಾಬೆರಿ ಅಂತ ಅಂದರೆ ಈಗ ಸ್ಟ್ರಾಬೆರಿ ಸ್ಕಿನ್ ಹೇಗಿರುತ್ತೆ, ಸ್ವಲ್ಪ ಪಿಂಪಲ್ ಥರ ಇರುತ್ತೆ ನೋಡಿ, ರ್ಯಾಶ್ ಆಗಿ ಆ ರೀತಿ ಇದೆ. ಮತ್ತು ಇವ್ರದ್ದು ಸ್ವಲ್ಪ ಪ್ರಾಬ್ಲಮೆಟಿಕ್ ಸ್ಕಿನ್ನೇ. ಈ ರೀತಿಯಾದಂಥ ಪ್ರಾಬ್ಲಮೆಟಿಕ್ ಸ್ಕಿನ್ ಇದ್ದರೂ ಕೂಡ ನಾವು ಆದಷ್ಟು ನ್ಯಾಚುರಲ್ ಲುಕ್ಕು ಕೊಡೋದಕ್ಕೆ ಟ್ರೈ ಮಾಡಬೇಕು. ಮತ್ತು ಡಸ್ಕಿ ಸ್ಕಿನ್ ಕೂಡ ಇದೆ ಇವ್ರದ್ದು ಸ್ಕಿನ್ ಟೋನು. ಸೊ ಇವ್ರ ಡಸ್ಕಿ ಸ್ಕಿನ್ ಟೋನ್ ಇದ್ದರೂ ಕೂಡ ನಾನು ಅವ್ರ ಸ್ಕಿನ್ಗೆ ಮ್ಯಾಚ್ ಆಗಿ ನ್ಯಾಚುರಲ್ ಲುಕ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಈ ಒಂದು ಲುಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.